मजा नहीं आ रहा है. ಇರಮನೆ ಕೆಲ ಹೆಸರುಗಳು ಬಿಟ್ಟಾಗ ತಪ್ಪಾಗುತ್ತೆ ನೀನು. ಐ ಲವ್ ಯು. ಅಲ್ಲ ನೀವ್ ಹೆಂಗೆ ಅವ್ರ ತರನೇ ಎಲ್ಲಾ ಫಿಲ್ಮ್ಸ್ ನೋಡ್ಕೊಂಡು ಇಮಿಟೇಷನ್ ಸ್ಟಾರ್ಟ್ ಕಲ್ತಿದ್ರಾ ಇಲ್ಲಾಂದ್ರೆ ಹಿಂಗೇನಾ ನೀವು? ನಮ್ಮನ್ ಜಲ್ಗಾರ ಕೈಲಿ ಕೇಸ್ ಬಿಡ್ತೀನಿ ನಿನ್ನ. ನೀವ್ ಹಂಗೆ ಮಾತಾಡ್ಬೇಡಿ ಇವಾಗ. ಹಂಗೆ ಮಾತಾಡ್ತಿದ್ದೀರಾ? ಅವ್ರು ಇರೋದೇ ಹಂಗೆ, ಅವ್ರು ಮಾತಾಡೋದೇ ಹಂಗೆ. ವಾಟ್ ಇಸ್ ದಿಸ್ ಯಾ? ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾಂದ್ರೆ ನಿನ್ನ ಅಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ. ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ. ಸೇಮ್ ಟು ಸೇಮ್. ನಿಜವಾಗ್ಲೂ ಕಣ್ಮುಂದೆ ಒಂದು ಚಾಲೆಂಜಿಂಗ್ ಸ್ಟಾರೇ ಬಂದ್ ನಿಂತಂಗಿದೆ. ನಿನ್ನ ಅಮ್ಮನ್ ರಂಡಿ ಮುಂಡೆ. ಅಪ್ಪ ಇವ್ರ ಕಂಟೆಸ್ಟೆಂಟಾ? ಏನ್ರಿ ಕಿತ್ಕೊಳ್ತೀರ ಅನ್ನೋದು? ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನನ್ನಂತ ಲೋಕಲ್ ಸೂಳೆ ಗುಟ್ ಸೂಳೆ ಮಗ ಇಂದ ಸಿಗಲ್ಲ. ನಾವು ಇನ್ನೊಬ್ರು ನೋಡಿ ಕಲಿತೀವಿ ಅನ್ನಕ್ಕೆ. ಮೊನ್ನೆ ಕ್ರಿಸ್ಟಿಯಾನೋ ರೊನಾಲ್ಡೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಕ್ರಿಸ್ಟಿಯಾನೋ ರೊನಾಲ್ಡೋ ಎಲ್ಲಾ ರೊಚ್ಗೆದ್ ಬಿಟ್ಟಿದ್ರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆಲ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡೋಣ. ಇರೋ ಮನೆ ಅಲ್ಲ ಬರೀ ಇಂತದೆಯಾ? Hello, ACB Pradyuman here. What you people are doing? ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಿಮ್ ಯೋಗ್ಯತೆ ಇದೇನ್ರಿ ನನ್ ಕಿತ್ಕೊಳಕ್ಕೆ? ಹಲೋ ಹಲೋ, ನಿಮ್ಮ ಡಿ ಬಾಸ್. ನನ್ಗೆ ಈ ಮನ್ಸನ್ನ ಹೀಗ್ ನೋಡಕ್ ನಿಜವಾಗ್ಲೂ ಬೇಜಾರಾಗ್ತಿದೆ. ನಾನು ಇವ್ರ ಅಭಿಮಾನಿ ಅಲ್ಲ ಅಂದ್ರೂ ನೋಡಕ್ ಬೇಜಾರಾಗ್ತಿದೆ. 3 ತಿಂಗಳು ಇವ್ರಿಗೆ ಬೇಲ್ ಸಿಗದಿರೋದಕ್ಕೆ ನೀವುಗಳೇ ಕಾರಣ ಅಂತ ಹೇಳ್ತೀನಿ. ನಿಮ್ಮ ಅತಿಯಾದ ಅಭಿಮಾನ, ಅತಿಯಾದ ಹುಚ್ಚು ಅಭಿಮಾನ ಅಂತ ಹೇಳ್ತೀನಿ, ಅತಿರೇಕಕ್ಕೆ ಹೋಗಿತ್ತು. ಕೋರ್ಟ್ ಇದನ್ನೆಲ್ಲ ನೋಡ್ತಾನೆ ಇತ್ತು. ಒನ್ ಆಫ್ ದಿ ರೀಸನ್ ಬೇಲ್ ಕೊಡದಿರೋದಕ್ಕೆ ಇದು ಒಂದು ಕಾರಣನೇ. ಕೊಲೆ ಮಾಡಿದಾರೋ ಇಲ್ವೋ ಕೋರ್ಟ್ ಇದೆ, ಕಾನೂನಿದೆ, ನೋಡ್ಕೊಳ್ಳುತ್ತೆ. ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಿದ್ದೆ, ರೇಣುಕಾ ಸ್ವಾಮಿ ಸಾಯೋವರೆಗೂ ಇದ್ದಿದ್ರು ಕೂಡ ಇಷ್ಟು ದುಡ್ಡು ದುಡಿತಿರ್ಲಿಲ್ಲ, ಅಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ಯಾರೋ ಒಬ್ಬ ಹೇಳ್ತಾನೆ. ಕಳ್ಕೊಂಡವ್ರಿಗೆ ಗೊತ್ತು ಆ ವಸ್ತುವಿನ ಬೆಲೆ. ಈಗ್ಲಾದ್ರೂ ಹುಚ್ಚುಚ್ಚಾಗಿ ಹಾಡೋದನ್ನ ಬಿಟ್ಟು ಈ ಮನುಷ್ಯನ ರಾಜನ್ ತರ ನೋಡಕ್ ಇಷ್ಟಪಡಿ. ಇದು ನಿಜವಾದ ಅಭಿಮಾನ ಅಂತಾರೆ.